ನದಿಯ ಪವಿತ್ರ ನೀರಿನಿಂದ ಶ್ರೀ ತಾಯಮ್ಮನ ಪಾದ ಪೂಜೆ ತೊಳೆದು ಪುನೀತಳಾದೆಯ? ಪುನೀತಳಾದೆ ಸ್ವಾಮಿ, ಪುನೀತಳಾದೆ. ಈ ಭವ್ಯವಾದ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ತಾಯಿಯನ್ನು ಪೂಜಿಸಿ ಸುಮಂಗಲೆಯಾಗಿ ಧನ್ಯನಾದೆ ನಾನು. ಆ ತಾಯಿಗೆ ನಮಸ್ಕರಿಸಿ ಪಾವನಾಗಿ ನಾನು. ಅಮ್ಮ, ಗಣದ ಐಸಿರಿಯಲ್ಲಿ ಕಂಗೊಳಿಸುವ ಶ್ರೀ ತಾಯಮ್ಮ ದೇವಿ ಸದಾ ಸತ್ಯದ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮರ್ಮವನ್ನು ನಿನಗೆ ಅರಿಯದಿರುವೆಯ ತಾಯಿ. ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಮನೆ ಹಾಳುಗಳೇ ಮನೆ ಯಜಮಾನರೆಂದು ನಂಬಿನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದುಕೊಂಡು ರಾಣಿಯಾಗಬೇಕಿದ್ದ ಇವಳನ್ನು ನನಗೆ ಸತಿಯಾಗಿ ಶಿವನ ಶಾಂತಗೌಡನ ಋಣ ಮುಂದಿನ ಜನ್ಮದಲ್ಲವರು ತೀರಿಸುವಂತ ಸೌಭಾಗ್ಯ ಕೊಡುತ್ತಾ ಈ ಸೌಭಾಗ್ಯ ಕೊಡು. ನಿನಗೆ ನನ್ನ ಅನಂತನೇ ನಮಸ್ಕಾರ. ನಾನು ಶ್ರೀಮಂತರ ಮಗಳಾದರೂ ಕೂಡ ನಿಮ್ಮ ಮನದಿಯಾಗಿ ಪತಿಯ ಭಕ್ತಿಯಲ್ಲಿ ಹೆಚ್ಚು ಆಸಕ್ತಿ ಇದೆ. ಪತಿಯೇ ದೇವರೆಂದು ನಂಬಿದ ಹೆಣ್ಣು ನಾನು. ಆದ್ರೆ ನನ್ನ ತಂದೆ ತಾಯಿಯ ಋಣ ತೀರಿಸಬೇಕೆಂದ ಈ ನಿಮ್ಮ ಮಾತಿಗೆ ನಾನು ಸದಾ ಚಿರಋಣಿರಿ. ನಿಮ್ಮ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ, ಸಾರ್ಥಕವಾಯಿತು ಅಂತ. ಶಾಂತ, ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಅನ್ನುವುದು ಏನಿದೆ ಶಾಂತ? ಎಂಬ ಸಿದ್ದೇಶ್ವರ ಶ್ರೀಗಳು ವಾಣಿಯಂತೆ ಇಲ್ಲಿ ನನ್ನದು ಅನ್ನುವುದು ಏನಿದೆ ಶಾಂತ? ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಏಕೆ ಅದೆಲ್ಲ ಆಸ್ತಿಯ ತಾಪ ಭರಿಸಬೇಕು? ಕೊಟ್ಟವನಿಗೆ ಮರಳಿ ಕೊಟ್ಟು ಕೊಡುವ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡು ಸದಾಶಿವನಾಮ ಸ್ಮರಣೆ ಕೈಯುತ್ತ ಮುಕ್ತ ಮನಸ್ಸಿನಿಂದ ಒಮ್ಮೆ ಕಣ್ಣು ತೆರೆದು ನೋಡಬೇಕಷ್ಟೇ ಈ ಜೀವನದ ರಹಸ್ಯ. ಸ್ವಾಮಿ, ಶಿವನಿಗಾಗಿ ನಿತ್ಯ ಸೋಲುವ ಈ ನಿಮ್ಮ ಮುಗ್ಧ ಮನಸ್ಸಿಗೆ ಶಾಂತಿ ನೀಡಲು ಓಡಿ ಬರುವನೇ ಆ ಕರುಣಾ ಸಾಗರ. ಶಾಂತ, ಓಡಿ ಬರುವುದೆಂದು ಕೇಳಿವೆಲ್ಲ ಶಾಂತ, ಅದೆಲ್ಲ ಶಿವನ ಇಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದು ಯಾವ ರೂಪದಲ್ಲಾದರೂ ಬಂದು ಭಕ್ತರ ಆಶೆಯನ್ನು ಪೂರೈಸುವ ಆ ಕರುಣಾಸಾಗರ ಈ ಶಾಂಭವಿ ಕಂಡ. ಅಂದು ಸಮುದ್ರ ಮನತನದ ಕಾಲದಲ್ಲಿ ಕಾಲಪತನದ ಕೂಟದ ವಿಷವನ್ನು ಕುಡಿದು ವಿಷಕಂಠನಾದ ದಶಕಂಠನ ಸಾವಿನ ಜೋಡಿಸುವ ಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡವನ ಮೈಗೆ ಅಪಾರವಿದೆ. ಆದರೆ ಏನು ಮಾಡುವುದು ಶಾಂತ? ಸ್ವಾಮಿ, ಆದ್ರೇನು ಮಾಡುವುದು ಅಂತ ನೀವೇ ಕೆಲಸ ಹಾಗಿದ್ರಿ ಸ್ವಾಮಿ. ನೀವು ಶಾಂತ, ಉಸಿರು ಹಾಕಲೇಬೇಕಿದೆ ಶಾಂತ, ಉಸಿರು ಹಾಕಲೇಬೇಕಿದೆ. ಯಾಕೆಂದರೆ ಈಗ ನಾನು ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ ಶಾಂತ, ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆ ತೋರಿಸಲು ನಾನು ಕಣ್ಣಿಲ್ಲದ ಕುರುಡನಾಗಿದ್ದೇನೆ ಶಾಂತ, ಕಣ್ಣಿಲ್ಲದ ಕುರುಡನಾಗಿದ್ದೇನೆ. ಹಾ, ನಿಜ ನಿನಗೆ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ ಅಂತ. ನಿಮ್ಮ ಅಂತರಂಗದ ಗರ್ವ ಬ್ರಹ್ಮಭೂತ ಬೀದಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮದಾದ ಕಷ್ಟವನ್ನು ಸ್ಪಷ್ಟವಾಗಿ ಹೇಳಿ ಬಿಡಿ ಸ್ವಾಮಿ. ಎಷ್ಟೇ ಆದರೂ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇನ್ರಿ? ಅರ್ಧಾಂಗಿನಿ ಶಾಂತ, ಹೊಸ ಮಾಲ್ಗಿದ್ದೆಯಾಗಿ ನನ್ನ ಮನೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ಆದರೂ ನಿನ್ನ ಸುಖ ಭೋಗ ಲಾಲಾಸೆಗಳನ್ನು ತೀರಿಸಿದ ನನ್ನಂತ ನಾಮಾರ್ಥ ಯಾರು ಇಲ್ಲ. ನನ್ನಂತ ನಾಮಾರ್ಥ ಯಾರು ಇಲ್ಲ ಶಾಂತ. ಯಾವ ಸಮಾಜದಲ್ಲಿ ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ನನ್ನನ್ನು ಕ್ಷಮಿಸಿ ಬಿಡು. ಹೌದು ಶಾಂತ, ಹೌದು. ಒಂದು ಗಂಟೆಗೆ ಬೇಕಾಗಿದ್ದು ಅಂತಸ್ತಲ್ಲ, ಸೌರಭೂಮಿತನು
ಹೇಳಿದರು ಆ ಹೆಣ್ಣಿಗೆ ಬೇಕಾಗಿದ್ದು ದಾಂಪತ್ಯದ ಸುಖ. ಆ ಸುಖವನ್ನೇ ನನ್ನಿಂದ ನಿನಗೆ ನೀಡಲಾಗಲಿಲ್ಲವೆಂದರೆ ನನ್ನಂತ ಪಾಪಿ ಹಾರಿದರೆ ಶ್ರದ್ಧ, ನನ್ನಂತ ಪಾಪಿ ಹಾರಿದರೆ ನೀವು ಪಾಪಿ ಅಲ್ಲ ರೀ, ಪಾಪಿ ಅಲ್ಲ ಅಂತ ನನ್ನ ಕೈ ಹಿಡಿದು ನನಗೆ ಕೊಟ್ಟು ನನ್ನ ಕೊರಳಿಗೆ ಮಂಗಲ ನೀಡಿದ ನನ್ನ ಪಾಲಿನ ದೇವರು ರೀ ನೀವು, ನನ್ನ ಪಾಲಿನ ದೇವರು ನೀವು. ದೇವರು ನಾನು ನಾನು ನಿನ್ನ ದೇವರೇ. ಭೂಮಳೆನಿಗಾಗಿ ಭೂಮ್ತಾಯಿ ಕವಿದು ಗುಡುಗು ಮಿಂಚುಗಳಿವೆ, ಉತ್ತರಿ ಮಳೆ ಬಿತ್ತರಿಸಿದೆ ಒತ್ತಿ ಏರಿಸಿದನು. ನಾನು ನಿನ್ನ ದೇವರೇ. ಎಲ್ಲ ಶಾಂತ ಇಲ್ಲ, ನೀರಿನಂತೆ ಶಾಂತವಾಗಿ ತನ್ನ ಕಂಚು ರಾಯನ ಕೈ ಹಿಡಿದು ನೆಲ ಹಿಡಿದು ಅವಿತುಕೊಂಡ ಈತ ಶಾಂತ. ನಾನು ನಿನ್ನ ದೇವರೇ. ಇಲ್ಲ ಶಾಂತ ಇಲ್ಲ. ದೇವಿ ಅಂದು ಬಂದವರಿಗೆ ನಾನು ವರ ನೀಡದ ದೇವರಲ್ಲ ಶಾಂತ, ನಾನು ದೇವರಲ್ಲ. ನಿನ್ನ ಪಾಲಿಗೆ ಎಡಿಯಾಗಿ ಬಂದ ಪುರುಷ ಇಲ್ಲ ನಾನು. ಪುರುಷ ಇಲ್ಲ ಶಾಂತ, ನಾನು ಪುರುಷ ಇಲ್ಲ. ಕ್ಷಮಿಸಿ ಬಿಡು ಶಾಂತ, ನನ್ನನ್ನು ಕ್ಷಮಿಸಿ ಬಿಡ. ಕ್ಷಮಿಸೋಕೆ ನೀವೇನು ತಪ್ಪು ಮಾಡಿದ್ದೀರಾ ರೀ, ನೀವೇನು ತಪ್ಪು ಮಾಡಿದ್ದೀರಾ? ಆ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ರೀ, ನನ್ನ ಪ್ರಾರಬ್ಧ ಕರ್ಮ ಅಂತ. ಆದ್ರೆ ಪತಿಯೇ ಪರದೇವ ಅಂತ ನಂಬಿದ ಹೆಣ್ಣು ರೀ ನಾನು. ಪ್ರಾರಬ್ಧ ಕರ್ಮ, ಪತಿಯೇ ಪರದೈವ ಎಂದು ಈ ನಿನ್ನ ಅರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ಯಾಕೆಂದರೆ ನಾನು ಎಷ್ಟೇ ಡಾಕ್ಟರ್ ಸಲಿಗೆ ಪಡೆದರು ನನ್ನ ಮರ್ಮಾಂಗಕ್ಕೆ ಪೆಟ್ಟ ಪೆಟ್ಟು ಸುಧಾರಿಸುವಂತಿಲ್ಲ. ಈಗ ಮಾತನ್ನು ನನ್ನದೊಂದು ಮಾತು ಪಾಲಿಸು ಶಾಂತ, ನನ್ನದೊಂದು ಮಾತು ಪಾಲಿಸು. ಈ ತಾಳೆಯನ್ನು ನನಗೆ ಒಪ್ಪಿಸಿ ಬೇರೊಬ್ಬ ಗಂಡನನ್ನು ಮಾಡಿಕೊಂಡ. ನೀನು ಸುಖವಾದ ಜೀವನ ನಡೆಸು ಶಾಂತ, ನೀನು ಈ ಮಾತನ್ನು ಮಾತನಾಡಬೇಡಿ ಸ್ವಾಮಿ, ಮಾತನಾಡಬೇಡಿ. ಇನ್ನೊಂದು ಸಾರಿ ಆ ಮಾತನ್ನು ಮಾತನಾಡ್ತಿ ಆದ್ರೆ ನನ್ನ ಮೇಲಾನೆ, ನನ್ನ ಹೆತ್ತವರ ಮೇಲಾನೆ ಸ್ವಾಮಿ. ಹೌದು, ಹಿಂದೆ ಆ ಸಿದ್ದೇಗೌಡ ನನ್ನ ತಂದೆ ತಾಯಿಗಳಿಗೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಆದ್ರೆ ನನ್ನ ತಂದೆ ತಾಯಿಗಳು ಮಾನ ಮರ್ಯಾದೆಗೆ ಅಂಜಿ ಅವರ ಕೈಯಲ್ಲಿ ಸತ್ತು ಹೋದ್ರು. ಆದ್ರೆ ನನ್ನ ತಂದೆ ತಾಯಿಗೆ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿಚ್ಚು ಹಚ್ಚಿ ನನ್ನ ತಂದೆಗೆ ಕೊಟ್ಟ ಒಂದೇ ಒಂದು ಮಾತಿಗೋಸ್ಕರ ನನ್ನನ್ನು ಮಡದಿಯಾಗಿ ಸ್ವೀಕರಿಸಿದ ನೀವು ನನ್ನ ತಂದೆಯ ಮಾತನ್ನು ಅಲ್ಲ ಗೆಳುವಿರಾ ನೀವು? ಹೇಳಬೇಡ ಶಾಂತ, ಹೇಳಬೇಡ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ, ಹೊರತು ಬೇರಾರಿಗೂ ಗೊತ್ತಾಗಬಾರದು. ಯಾಕೆಂದರೆ ಪರಸ್ತ್ರೀಯರು ತಮ್ಮ ಕಾಮ ಚಕ್ಷುವಿನಿಂದ ನೋಡುವ ಈ ನಿನ್ನ ಬಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದ್ರೆ ನೀನು ಸುರದ ಸೌಭಾಗ್ಯದ ಕಡಿಯಾಗಿ ಬಾಳುವನೆಂದು ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ಸ್ವಾಮಿ, ನೀವು ವಚನ ಭ್ರಷ್ಟರಾಗಿರುವ ಸ್ವಾಮಿ, ವಚನ ಭ್ರಷ್ಟರಾಗಿರುವ. ನಿಮ್ಮ ಪುರುಷತ್ವ ಹೀನವಾಗಿದ್ದು ಯಾರಿಂದ ಸ್ವಾಮಿ, ಯಾರಿಂದ? ಅದು ನನ್ನಿಂದಲ್ವೇ. ಆ ಸಿದ್ದೇಗೌಡ ಹೊಡೆತಕ್ಕೆ ನೀವು ಇನ್ನೂ ಕೊಲ್ತಾ ಇದ್ದೀರಾ. ಅದಕ್ಕೆ ಸ್ವಾಮಿ, ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತಂತ ನನಗೆ ತಿಳಿಸಲ್ವೇನ್ರಿ? ನನಗೆ ತಿಳಿಸಿಲ್ವಾ? ಹಳಬೇಡ ಶಾಂತ. ಹೌದೇ, ನನಗಾಗಿ ನನ್ನ ಹೆತ್ತವರಿಗೆ ಕೊಟ್ಟ ಮಾತಿನ ಪ್ರಕಾರ ನಿಮ್ಮ ಜೀವನವನ್ನೇ ನರಕ ಮಾಡಿಕೊಂಡಿದ್ದೀರಾ ಸ್ವಾಮಿ, ನಿಮ್ಮ ಜೀವನವನ್ನೇ ನರಕ ಮಾಡಿಕೊಂಡಿದ್ದೀರಾ. ಅಂದಾಗ ಈ ನಿಮ್ಮ ತ್ಯಾಗವನ್ನು ಮರೆತು ನನ್ನ ಕಾಮವನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಮತ್ತೊಬ್ಬನನ್ನು ನಾನು ಮದುವೆಯಾಗಿ ನನ್ನ ಕಾಮವನ್ನು
ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಶಾಂತ? ಸ್ವಾಮಿ, ಸಾಧ್ಯವಾಗದ ಧರ್ಮ ಸಾಧಿಸಿ ತೋರಿಸುವುದೇ ಹೆಣ್ಣಿನ ಧರ್ಮ ರೀ, ಹೆಣ್ಣಿನ ಧರ್ಮ. ಇದಕ್ಕೆ ಆ ಮುನ್ನಾಳ ಖಂಡೇಶ್ವರ, ಈ ಶಿವ ಪಾರ್ವತಿ ಸಾಕ್ಷಿ ಸ್ವಾಮಿ, ಈ ಶಿವ ಪಾರ್ವತಿ ಸಾಕ್ಷಿ ಅಂತ. ಶಾಂತ, ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರಲ್ಲೇ ಹೊರತು ಬೇರಾರಿಗೂ ಗೊತ್ತಾಗಬಾರದು. ಯಾಕೆಂದರೆ ಪರಸ್ತ್ರೀಯರು ತಮ್ಮ ಕಾಮಚಕ್ಷುವಿನಿಂದ ನೋಡುವ ಈ ಹಸುರ ಸಮಾಜದಲ್ಲಿ ಈ ನಿನ್ನ ಬಂಗಾರವಾದ ಶೀಲಕ್ಕೆ ಶೃಂಗಾರದ ಬೆಲೆ ತರಬೇಕಾದ್ರೆ ನೀನು ಸುರರ ಸೌಭಾಗ್ಯದ ಕೈಯಾಗಿ ನನಗೆ ಬಾಳುವನೆಂದು ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನೇ ಕೇಳಿದ್ರಿ ಸ್ವಾಮಿ ನೀವು. ರೀ, ಆ ಸತಿ ಸಾವಿತ್ರಿ ಕೂಡ ಯಮನಿಂದ ವರ ಪಡೆದುಕೊಂಡಿದ್ದಾರೆ ಅಂದಾಗ ಹೆಣ್ಣಿನ ಶೀಲವೇ ಶೃಂಗಾರವೆಂದು ನಾನು ಈ ಜಗಕ್ಕೆ ತೋರಿಸಿಕೊಡುತ್ತೇನೆ. ಒಂದು ವೇಳೆ ನಾನು ತೋರಿಸಿಕೊಡದಿದ್ರೆ ನಾನು ನಿಮ್ಮ ಸತಿನೇ ಅಲ್ಲ ರೀ, ನಿಮ್ಮ ಸತಿನೇ ಅಲ್ಲ. ಮತ್ತೊಂದು ಸಾರಿ ನಿಮ್ಮ ಪಾದಧರಣಿಗೆ ಈ ಮಾತು ಸತ್ಯರೇ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪ್ರತಿಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಪ್ರತಿಯೊಬ್ಬ ಮಹಿಳೆಯರಿಗೆ ಎಚ್ಚರಿಕೆ ಗಂಟೆ ಆಗಲಿ. ಅಲ್ಲಿ ನಗು, ಈ ನಗುವಿನ ನಲುಮೆಯಲ್ಲಿ ಈ ವರ್ಗನೊಂದಿಗೆ ಒಂದು ಆಟವಾಗಲಿ ಪ್ರೇಮಗೀತೆ. ಮಹಾರಾಜ, ನೀವು ಕೇಳುವುದು ಹೆಚ್ಚ, ನನಗೆ ಹಾಗೆ ಕೇಳಿದ ಹೆಚ್ಚ. ನಿಮ್ಮೆಷ್ಟದಂತೆ ಆಗಲಿ. ನಿನ್ನಂತ ಶ್ರೀಮತಿ ನಿನ್ನಂತ ಭೂಪತಿ ಜೊತೆಯಾದಾಗ Thank you.
ಅಣ್ಣ ಅತ್ತಿಗೆ ಓ ಬಾರಪ್ಪ ಸಹೋದರ, ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೀವೋ? ಊಟ ಉಪಚಾರಗಳಿಲ್ಲದೆ ಓ ಹೊಲದಲ್ಲಿ ಹೋಗಿದ್ದೇನಪ್ಪ? ಹೌದು ಅಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸೋದನ್ನು ಬಿಟ್ಟು ತಾಸಿನ ಹಿಂದೆ ಬಂದಿದ್ದನಣ್ಣ. ಆದರೆ ನಾನು ಬರುವುದರೊಳಗೆ ಊರಿನ ಅಗಸಿನ ಮುಂದೆ ದೊಡ್ಡ ಕುಸ್ತಿ ಕಣನೆ ಏರ್ಪಡಿಸಿ ಅಂದ್ರೆ ಅದರಲ್ಲಿ ಕುಸ್ತಿ ಕಡೆ ಆಡಿದೆ ಏನಪ್ಪ ನೀನು? ಅತ್ತಿಗೆ ಕಡೆ ಕುಸ್ತಿಯ ಕಿಟ್ಟಿ ಆ ಕಣದಲ್ಲಿ ಕಣಗಡಿಯ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡಿತು. ಆ ಹನುಮ ಶಕ್ತಿ ಬಲ ನನ್ನಲ್ಲಿ ಆವರಿಸಿ ನೀವು ಉಳಿಸಿದ ಈ ಕೈ ಕುತ್ತಿನ ರಕ್ತ ಕೂಗಿ ಆ ಕಡೆಯ ಗಡಿಯ ಒಗೆದು ಈ ಬಂಗಾರದ ಪದಕವನ್ನು ಕೇಳಿದ ಮಾತಿಗೆ ಬಂಗಾರ ಪದಕವನ್ನು ಕೇಳಿದೆ. ಸಹೋದರ, ನನಗೆ ತಿಳಿಯದೆ ಈ ಊರಿನಲ್ಲಿ ಕುಸ್ತಿ ನಡೆಯುತ್ತೇನಪ್ಪ? ಹೌದು ಅಣ್ಣ, ಊರಿಗೆ ದೊಡ್ಡವನಾದ ಆ ಸಿದ್ಧನಗೌಡ ಏರ್ಪಡಿಸಿದ ನನ್ನ ವಾಹನವನ್ನು ಆ ಕುಸ್ತಿಯಲ್ಲಿ ಆ ಗೌಡನ ಬಂಡ ಕರಿಯಲೇ ನನ್ನ ಕೊನೆಯ ಪಂದ್ಯದ ಗಡಿ. ಮೈದ್ನ, ಆ ನೀಚ ಗೌಡನ ಸ್ಥಳದಲ್ಲಿ ನೀನೇಕೆ ಹೋದೆವು? ಬಲರಾಮ, ಏನಿದೆ ನಿನ್ನ ನಿಗೂಢವಾದ ರಹಸ್ಯ? ಏನಾಯ್ತು? ಬೇಗ ಬೇಗ ಹೇಳುತ್ತಮ್ಮ. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸಹಕಾರಿ ಅಧ್ಯಕ್ಷರನ್ನು ಕರೆಸಿ ಅವರಿಗೆ ಜೀವ ಬೆದರಿಕೆ ಹಾಕಿದನನ್ನ. ಅದರಲ್ಲಿ ಒಬ್ಬ ಎತ್ತು ಏನ್ರಿ ಗೌಡ, ಇದೇನು ಪ್ರಜಾಪ್ರಭುತ್ವ ಅಲ್ಲ, ಇದನ್ನು ರಾಜ ಮಹಾರಾಜರ ಕಾಲವಲ್ಲ. ನಮ್ಮ ಮತ ನಮ್ಮ ಹಕ್ಕಿದೆ ಎಂದು ಅಣ್ಣ. ಮೈದ್ನ, ಆ ಕ್ರೂರಿಯ ಮುಂದೆ ನೀನೇಕೆ ನಿಂತಿಯೋ? ಆತ ಕ್ರೂರಿಯಾದ ಏನು ಹೊತ್ತಿಗೆ ಮಹಾರಾಜ ಆ ಗೌಡ ನನ್ನನ್ನು ನೋಡಿ ಮೀಸಿಟ್ಟಿರುವಿ ನನಗೇನಂದನು ಗೊತ್ತೇನಣ್ಣ? ರಾಮಲಿಂಗನ ತಮ್ಮರನ ನೀನು ಎದ್ದು ನಿಂತೀನಲೇ ನನ್ನ ಕರಿಯನ್ನು ಒಡೆಯಕ್ಕೆ ಗಂಡಸಾಗಿ ನೀನಾಗಿದ್ದರೆ, ನಿಮ್ಮಪ್ಪಗ ಹುಟ್ಟಿದ ಮಗ ನೀನಾಗಿದ್ದರೆ ಬಾರಲೇ ಬಂದು ಕುಸ್ತಿ ಆಡಲೇ ನನ್ನ ಕರಿಯನ್ನು ಕೂಡ ಅಂದ. ಮೈದ್ನ, ಅಪ್ಪನ ಹುಟ್ಟಿದ ಮಗ ನಾನೇ ಎಂದು ಮೀಸೆ ತಿರುವಿ ಸದ್ದು ಹೊಡೆಯಬೇಕು ಮೈದ್ನ, ಸದ್ದು ಹೊಡೆಯಬೇಕು ನೀನು. ಕಟ್ಟು ಮಾಡಿ ಹೋದಷ್ಟೇ ಯಾಕೆ ಹೊತ್ತಿಗೆ ಆ ಕ್ಷಣ ನಾನು ಪ್ರತಿ ಮೀಸೆ ತಿರುವಿ ಅಪ್ಪನ ಹುಟ್ಟಿದ ಮಗ ನಾನಲೇ ಎಂದವನೇ. ಆ
ಹೌದು. ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ ಮಾತು. ಮಾಡಿಲ್ಲವೇ ಮಡಿ ಎನ್ನುವ ಗಾಂಧೀಜಿಯವರ ಮಾತು ಸತ್ಯವಾಗಬೇಕಾದರೆ ನನ್ನಂತ ಯುವ ಶಕ್ತಿಗಳನ್ನು ಎದ್ದು ನಿಲ್ಲಲೇಬೇಕು ಈ ಸಮಾಜದಲ್ಲಿ. ಅಂದಾಗ ಇದು ರಾಮರಾಜ್ಯವಾಗುತ್ತದೆ ಅಣ್ಣ, ರಾಮರಾಜ್ಯವಾಗುತ್ತದೆ. ಅಣ್ಣ, ಅಣ್ಣನ ಮಾತಿನಲ್ಲಿ ಸತ್ಯ ಅನಿಸಿದೆ ಅಣ್ಣ. ಯುವ ಶಕ್ತಿ ಹಿಂದೂ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ರಣ್ಣ. ಓ ಬಾರಪ್ಪ ತಮ್ಮ, ನಿನ್ನ ಓದು ಮುಗಿಯಿತೇನಪ್ಪ? ಪ್ರಥಮ ರ್ಯಾಂಕ್ನಿಂದ ಬರೋ ನಿರೀಕ್ಷಿಸಿದ್ರಣ್ಣ. ಅದಕ್ಕೆ ನಿಮ್ಮ ಇರಲಿ ಬಿಡಪ್ಪ ತಮ್ಮ, ನಮ್ಮ ಆಶೀರ್ವಾದಕ್ಕಿಂತ ಈ ಮಾಂಡವರ ಆಶೀರ್ವಾದ ದೊಡ್ಡದಿದೆ ತಮ್ಮ. ನಾವು ನೆತ್ತನ್ನೆಲ್ಲ ಬಿತ್ತುವ ಬಲ, ನಮ್ಮೆಲ್ಲರ ಶಕ್ತಿಯ ಬಲ, ಇದೆಲ್ಲವೂ ಅವ್ರದೇ ಸೋದರ, ಇದೆಲ್ಲವೂ ಅವ್ರದೇ. ಇದೆಲ್ಲವೂ ಆ ಸಾಹುಕಾರನ ಸಂಪರ್ಕ ಸೋದರ, ಸಾಹುಕಾರನ ಸಂಪರ್ಕ. ಹೌದು ಅಣ್ಣ, ಪ್ರೌಢರು ಪದೇ ಪದೇ ಇವ್ರದೇ ಹೇಳ್ತಿರ್ತಾರೆ, ಇವರು ನಿಮ್ಮ ಮತ್ತೆ ತಂದೆ ಎಂದು. ಅವರು ಈ ನಾಡಿನ ದೇವರಾಗಿದ್ದಾರೆ. ಹೌದಣ್ಣ? ತಮ್ಮ ಹೌದಪ್ಪ, ಸಮಯಕ್ಕೆ ಅನುಸಾರವಾಗಿ ಅವರು ಮಾಡಿದ ಘನಕಾರ್ಯವನ್ನು ಮುಂದೊಂದು ದಿನ ಹೇಳುತ್ತೇನಂತಪ್ಪ. ನನ್ನ ಅತ್ತಿಗೆ ಪುಣ್ಯವಂತ ಹೇಳ್ತಾರೆ. ತಮ್ಮ ಅದನ್ನು ನನ್ನ ಬಾಯಿಂದ ಹೇಳಲಾಗುತ್ತದೆ ತಮ್ಮ. ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಆಡೋಣ. ಆಶಾ Thank you.
ಇರ್ಲಿ ಬೇಡಮ್ಮ, ಹೊಟ್ಟೆ ಹಸುವಾಯ್ತು, ಬೇಡಮ್ಮ. ಬನ್ನಿ ಎಲ್ಲರೂ ಕೂಡಿ ಪ್ರಸಾದ ಮಾಡೋಣ. ರಾಜಕಾರಣಿಯಲ್ಲಿ ಶ್ರೇಷ್ಠ ರಾಜಕಾರಣಿ ಯಾರು ಗೊತ್ತಾ? ಯಾರು ಗೊತ್ತಾ? ಮೈ ಬಾಸ್ ಸತೀಶ್ ಜಾರಕಿಹೊಳಿ ಅಣ್ಣ. ಕ್ಷೇತ್ರದಲ್ಲಿ ರಾವಣನಂತೆ ಆರ್ ಬಸನಗೌಡ, ರಾವಣನಂತೆ ಆರ್ ಸಿದ್ದನಗೌಡ ಸ್ವಾತಂತ್ರ್ಯದ ಗುಂತನೆಯಲ್ಲಿ ಆರ್ಭಟಿಸುವನು ಕರ್ನಾಟಕ ಕಿಂಗ್ ಶ್ರೀರಾಮುಲು ನಾಯಕ. ಶಾಂತ ಎಂದು ಈ ನಾಟಕಕ್ಕೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಮದುವೆ ಮತ್ತೊಂದು ನಿನ್ನ ಮುದ್ದಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕಾಮರಾಜರ ಕಾಲ.
ಶಾಂತ ನಿನ್ನ ಪ್ರೇಮದ ಕಾಟ ನಾನಾಗಬೇಕಾದರೆ ನಿನಗಾಗಿ ಎಂತಹ ಪ್ರಾರ್ಥನೆಯೇ ನಡೆದರು. ಶಾಂತ ಮನಸ್ಸಿನಿಂದ ಕದ್ದುಕೊಳ್ಳುವೆ ನಿನ್ನ ಶೀಲವೆಂಬ ಪಂಚಾಮೃತವನ್ನೇ. ನೀನೆಂತ ಗರತಿ ಗಂಗವ್ವನ ಮಗಳೆಂದು ನೀನು ಬಿಂಬಿಸಿದರು ನಿನ್ನನ್ನು ತುಂಬಿಸುವ ಸಾಮರ್ಥ್ಯ ಈ ಕಾಳಿಂಗನಿಗಿದೆ. ಯಾಕೆಂದರೆ ಆ ಸಿದ್ದೇಗೌಡನಿಂದ ಕೈ ತಪ್ಪಿ ಹೋಗುತ್ತಿರುವ ನಿನ್ನ ತಂದೆಯ ಕೆಲ ಆಸ್ತಿಯನ್ನು ಸ್ಥಿರವಾಗಿ ನಿನ್ನ ಗಂಡನಿಗೆ ಸಹಾಯ ಮಾಡಿ ಅವನ ಕೈ ಸೇರಿಸಿದವನು. ಇಂತಹ ನನ್ನ ಅವನ ಸ್ನೇಹ ಸಂಬಂಧದಲ್ಲಿ ನೀನು ಅಪ್ಸರೆಯಂತೆ ಈ ಕಾಳಿಂಗನ ಎದುರಿಗೆ ಮೆನುಗುತ್ತಿರುವೆ ಅಂದರೆ ನಾನು ಸಂಸುಗಾರನಾಗಲು ಒಂದಲ್ಲ ಒಂದು ದಿನ ನಿನ್ನ ಶೀಲವೆಂಬ ಪಂಚಾಮೃತವನ್ನು ಸವಿಯದಿದ್ದರೆ ಮೇರಾ ನಾಮ್ ಕಾಳಿಂಗ್ ನಹೀ ಹೇ ಶಾಂತ, ಇದು ಕಾಳಿಂಗನ ಚಾಲೆಂಜ್ ಎಂದು ತಿಳಿದುಕೊಳ್ಳೆ ಶಾಂತ, ಚಾಲೆಂಜ್ ಎಂದು ತಿಳಿದುಕೋ ಶಾಂತ. ಮುಂದೆ ಬರುತ್ತೇನೆ, ನಿನ್ನನ್ನು ಅನುಭವಿಸುತ್ತೇನೆ. ನಾನು ಹಣೆ ಬರೋಣ ಎಷ್ಟು ಬಂದು ಹೋಗಲಿ ಕುಟನೆ ಬರ್ದಾನೆ ಅಲ್ರಿ ಮಾನ್ಯರ 3 ಜಾತ್ರೆಗೆ ಐತಿ 6 ಜಾತ್ರೆ ಆಗಿರೋದ ಗಾದ್ಲ
ಅವೆಲ್ಲ ಹಳೆಯ ದೋಸ್ತ ನನಗೆ ಹಳೆಯದಾವಾಗಲ್ಲ ಹೊಸ ಬೇಕು ನನಗೆ ಎಬ್ಬಿಸಿದ್ರೆ ಎಲ್ಲರೂ ತಿಂಡಿ ಬಿಟ್ಟರು ಹಂಗೆ ಎಬ್ಬಿಸ್ಬೇಕು ನಾ ಎಬ್ಬಿಸ್ಲೆ ತಡೆ ತಡೆ ನಾನು ಎಬ್ಬಿಸ್ತೇನೆ ನಿನ್ನ ಎತ್ತ ಇಲ್ಲ ಏನ್ ಎಬ್ಬಿಸ್ತೀನಿ ತಡಿ ಅವಳಿಗೆ ನಾನದು ಹುರುಪು ಅವನ ಹೇಳಿದ್ದೆ ನೀನು ಸರಿ ತಿಳ್ಕೊಬೇಡ ಮತ್ ನೀನ ತಿಳ್ಕೋಬೇಡ ಈಗ ನೀ ಎಬ್ಬಿಸ್ತೆ ನಾನ ಎಬ್ಬಿಸ್ತೇನೆ ಎಬ್ಬಿಸ್ ಹಾ ಗಟ್ಟಿ ನನಗಿರ್ಬೋದ ಹುಡುಗಿ ನಿನ್ನ ದರ್ಬಾರ ಮನೆ ನಡೆದಿಲ್ಲ ಹುಡುಗಿ ನಿನ್ನ ದರ್ಬಾರ. ನನಗಿರ್ಬೋದ ಹುಡುಗಿ ನಿನ್ನ ದರ್ಬಾರ. ಮನೆ ನಡೆದಿಲ್ಲ ನಿನ್ನ ಎಲ್ಲ ಕಾಲ್ ನಡೆಸ್ತೀನಿ ನಾ ಕಾಡ್ಬಾರ ಇವತ್ತು ನಿನ್ನ ತಿಂಡಿ ತೀರ್ಸಿ ಹೊತ್ತು ನೋಡ್ಬೇಕಲ್ಲ ಅಡ್ಡಿಲ್ಲ ಇದನ್ನ ಕೇಳ ಬಾಗಲ ಕೋಟೆ ಇವ ಯಾರು ಬಂದ್ಬಿಟ್ರು ರಮೇಶ್ವರ ಮಾತಾಡ್ಬಿಟ್ಟಿದ್ದೆ ಅವನ್ನ 20 ಪೀಸ್ ಸಿಕ್ಕಿತ್ತು ಬಾದಾನ ಹುಡುಗಿ ಗುಂಪು ನಾಟಕದ ಕಂಠವಾಯಿಸಿ ಸ್ವಯಂ ಹಳೆ ಬರೋಣ ಸೈನಿ ಮುಂದೆ ಕೊಟ್ಟ ಹೆಜ್ಜೆ ಅಲ್ಲ ತೆಂಗಿನ ಬಿದ್ದ ಸೈತಿ ನೋಡ್ಲು ಯಾಕ ಅಂತ ಯಾಕೆ ಸೈತಿ
ಹೇಳಪ್ಪ ಕೂಸನ ಬಿಡು ಕೂಸ ಕರ್ಕೊಂಡು ಹೋಗ ಎಷ್ಟೇ ಸೌಕಾರ ನನ್ನ ನೋಡೋದಂತ ಬಿಟ್ಟಿನ ಎಷ್ಟ ಆಗತಿ ಉದ್ದಾರ ನಮ್ ದಿನ ತಿಂಡಿ ಮುಗಿಲ್ಲಪ್ಪ ಆಗುದಿಲ್ಲಪ್ಪ ಏನ್ರಿ ಸರ ಯಾಕ ಮಾಡ್ತಾರೆ ಹಂಗ ತಿಂಡ ನಿಂದ ಹೋಗಿಲ್ಲ ಕುಡ್ಸಲ್ಲ ಮಮ್ಮ ಇನ್ನೊಂದು ಹೆಸರು ಕಟ್ಟಿಲ್ಲ ಈ ಸರಿ ನೀವು ಮಾಡಿ ನೋಡಿದ್ರೆ ಎದಿನ ಚುಚ್ಚುತ್ತಂಗ ಮಗಳ ಬೇಡ ಮನುಷ್ಯ ಎಂತವ ಸರಿ ಸರಿ ಯಾರ ಸಾಯಿ ಹೊಡೆದಿಲ್ಲ ಕೆಳಗಿನ ಕೈಯಾಗಿ
ಲೈಟಿನ ಕಂಬ ನಿನ್ನ ಸಲುವಾಗಿ ಕಟ್ಟಿದ್ದೆಲ್ಲಿ ನಿನ್ನ ಗ್ಯಾರೇಜ್ ನೆಟ್ಟಿನ್ಯಾಗ ತಿಂಡಿ ಬಾಳ ಎತ್ತರಿಸುತ್ತೀವಿ ಅದ್ರ ಮೇಲೆ ಒಂದು ಹಾಡ್ತೀನಿ ಕೇಳು ಗಜಮಾರಿ ಯಪ್ಪೋ ನಾನು ಬಡಿಗೆ ಮುರಿತು ಮುರಿತ ಅದು ಮುಟ್ಟಿದ ಬಾಳ ಚಲೋ ಆತು ಇದ್ರು ನೀ ಏನು ಉಪಯೋಗ ಮಾಡ್ಕೊಡ್ತಿಲ್ಲ ನಾನು ನೀ ಯಾವ ನೀನು ಬಡಿಗೆ ಹಿಡಿದು ಬಂದು ಹಾಲು ಪಕ್ಕವ ಕೈಯ ಕೈಚಿ ಹಿಡ್ಕೊಂಡು ಬರು ಈ ಬಾದಾಮಿ ಚಲವೆ ಕಾಣೋದಿಲ್ಲ ಕಣ್ಣಾಗ ನೀ ಬಾಳ ಎತ್ತರ ಇಲ್ಲ ಅದಕ್ಕೆ ಕಾಣಂಗಿಲ್ಲ ನಿಂದು ಬಾಳ ಹೈಟ್ ಐತಲ್ಲ ಅದಕ್ಕೆ ಕಾಣವಲ್ಲ ನಾನು ಗೆಳತಿ ಕುಂತಾಳ ಆಕಿನ ಕೇಳ ಕಾಣ್ತಾ ಇಲ್ಲ ಅಂತ ನನ್ನ ಹೆಸರು ಯಾರು ಯಾರವಳು ನನ್ನ ಗೆಳತಿ ಯಾರಕ್ಕೆ ಲೇ ನೀ ಬಂಗಾರ ಬಣ್ಣದ ಭವಾನಿ ಚೀಲ ಹಿಡಿದು ಬಂದ ಚಿಮ್ಮಣಿ ಯಾಕ ಮಾರುದ್ದ ಮೆಸಿ ಹೊತ್ತ ಪೊಲೀಸ್ ಮನಿನ ಕಣ್ಣಾಗ ಕಾಣಿಸವಲ್ಲ ಏನ ನಮ್ಮ ಬೋಲರ್ ಲಕ್ಷ್ಮಮ್ಮನ ಹೆಣ್ಣು ನಿನ್ನ ಕಣ್ಣಾಗ ಪತ್ತ ಪತ್ತ ಸಗಣಿ ಹಾಕ್ಯಾವ ನಿನ್ನ ಚೀಲದ ಬಾಯಿ ತೆಗೆದ ಒಳಗ ಹಾಕ್ಲೆ ನನ್ನ ಬಡಿಗೆ ನೀ ಬಂದು ನನಗ ಡಿಕ್ಯು ಮಕ್ಕಳ ಚಿಲ್ಲ ಬಡಗಿ ಇಟ್ಟು ಆಡಿಸ್ತೀನಿ ಅಂತೀಯ ಬಾಲೆ ಮಗ ಸ್ಟೇಷನ್ಗೆ ಇವತ್ತ ನನಗೈತಿ ನಿನಗೈತಿ ಬಾಲೆ ನಿಮ್ಮ ಸಾಯಿಬ ಏ ಹುಡಿ ಹಂಗಲ್ಲ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕೇನೋ ಅಂದ್ಯ ಎಲ್ಲಿಗೆ ಜೈಲಿಗೆ ಜೈಲಿಗೆ ಸೆಂಟ್ರಲ್ ಜೈಲ್ ಬಳ್ಳಾರಿ ಜೈಲ್ ಸೆಂಟ್ರಲ್ ಜೈಲ್ ಬಳ್ಳಾರಿ ಬರಲ್ಲ ಬದಾಮಿ ಬರ್ತೇನೆ ಬದಾಮಿಗೆ ಎಲ್ಲಿಗೆ ಬದಾಮಿ ಇದು ಎಲ್ಲ ನಮ್ಮ ಮಾವುಗಳದಾರ ಪೊಲೀಸರು ಅಲ್ಲಿ ಬಂದು ಏನು ಹೊಟ್ಟೆ ಇರೋದಂಗಿಲ್ಲ ಅಲ್ಲಿ ಯಾರು ಪರಿಚಯ ಮಾಡ್ಕೊಂಡು ದೋಸ್ತ ಒಂದು ಕೆಲಸ ಮಾಡ ಅಲ್ಲಿ ಹೋದ್ರೆ ಬೇರೆ ಆಗುತ್ತೆ ನಾನು ಹೋಗೋದು ಬೇರೆ ಇಲ್ಲ ಇಟ್ಬಿಟ್ಟು ಬಗೆಹರಿಸೋಣ ನಾಳೆ ಏನು ಹುಡುಗಿ ಈ ಹುಡುಗಿ ಯಾವಾಗ ನನ್ನ ನಿನ್ನ ಇಬ್ಬರಾಗ ಇರ್ಲಿ ಅಕಸ್ಮಾತ್ ಏನಾರ ನಾವು ಸಾಯಬಂತನ ಏನಾರ ಹೋದ ಮತ್ತ ಮುಂದೆ ಕಟ್ಟಿ ಬೇರೆ ಆಯ್ತು ನೋಡ ಬೇಡ ಅಲ್ಲಿ ಹೋದ್ರೆ ಬೇರೆ ಆಗುತ್ತೆ ಬೇಡ ಒಳ್ಳೆ ಆರುಸಲ್ಲ ಬಗೆಹರಿಸ್ಕೊಳ್ಳೋ ನಾಳೆ ಬೆಳಿಗ್ಗೆ ಗಡಿ ಅಂತ ಚೀಲ ಒಂದ್ ಹಾಗೆ ಬೆಳಿಗ್ಗೆ ಮಳೆ ನಡೆದರೆ ನುಡುಗುವ ಈ ಮೈಮನ ಒಂದ್ ಹಾಗೆ ಮುಂದ 9 ತಿಂಗಳದಾಗ ಒಂದು ಸುಂದರವಾದ ಮೂರ್ತಿ ಹೊರ ಬಂದಿತಿ ಅಂದ ಸರ್ವಜ್ಞ ಸರ್ವದ ತುಕಡಿಗಳ ಅಲ್ಲೇ ನೀವೇನ ಪೊಲೀಸ್
ಏನಿಲ್ಲ ಹುಡುಗಿ ಈ ನನ್ನ ಬಡಿಗೆ ನಿನ್ನ ಗಡಿ ಅಂತ ಎಲ್ಲ ಒಂದಾದ್ರ ಗುಡಗ್ ಹೊಡೆದ ಮನೆಗೆ ಬಂದಾಗ ಅಂತೀನಿ. ಮನೆ ಬಂದು ಸೀದಾ ಮನೆ ಹೋಗ್ತೀನ ಆತ ಅಡ್ಸಿ ನಂಗೆ ಪೇಮೆಂಟ್ ಕಡೆ ಕರ್ದಿದ್ದೆ ಮನೆ ಬಂದು ಬಿಡಬೇಕಾಗ್ತದೆ. ಹುಡುಗಿ ಈ ತಂಡ್ಯಾಗ ಇವೆರಡು ಹಿಂಗ ತ್ಯಾಕಿ ಬಡ್ಕೊಂಡ್ ಬಸಿ ಚಾಟಿಗೆ ಬೆತ್ತಂದ್ರ ಮುಂದ 9 ತಿಂಗಳದಾಗ ಹೊಸರ್ ನಾಟಿ ಅಂತ ಹೆಸರಾದ ಗಂಡ ಹುಡುಗ ಈ ನಾಟಕದಾಗ ಯಾಗರಿ ಬರ್ತಾನ. ಏನಿಲ್ಲ ಚಿನ್ನ ನೀ ಹೆಂಗಾರ ಹೌದಲ್ಲ ಯಾಕಿಲ್ಲ ಹಂಗ ಕೇಳಿದ ಹಂಗ ಇಲ್ಲ ಅವನಿಗೆ ಚಿನ್ನ ನೀನು ಚೆನ್ನಾಗಿ ಕೈ ಹಿಡ್ಕೊಂಡ ಲಗ್ನ ಆಗಿ ಬಿಟ್ಟಿವ ಅಂದ್ರ ವರ್ಷ ತುಂಬತ್ತೆ ಸಾಕು ಗೊತ್ತಾಗ್ತದೆ ಮುಂದಿನ ಮಾತು ಒಟ್ಟ ಮಾತಾಡ್ದು ದೋಸ್ತ ನೀನು ಒಮ್ಮೆ ತಿಂಗಳ ಕದನ ಆಗಿ ಅದಕ್ಕೋಸ್ಕರ ಅಷ್ಟೇ ದೋಸ್ತ ನಮ್ಮವ್ವ ಸಹವಾಸ ಬೆಳಕನ್ನು ಉಪವಾಸ ಅಂತೇಳಿ ಸುಳ್ಳೆಲ್ಲ ಸ್ವಾತಿ ಬಾಕಿ ಮಾತು ಕಡಿಮೆ ಐತೆ ಆ ಮಾತು ಹುಡುಗಿ ನಿಮ್ಮ ಹೇಳಿದ್ದೆಲ್ಲ ಕರೆನ ಐತೆ ಆದ್ರೆ ನೀ ತಿಳ್ಕೊಂಡಿಯಲ್ಲ ಅದು ತಪ್ಪೈತೆ ನೀ ತಿಳ್ಕೊಂಡಂಗ ಇರೋದು ಎಲ್ಲ ಪೊಲೀಸ್ರ ಅಂದಂಗ ನಿನ್ನ ಹೆಸರದ ಇಲ್ಲ ಬೇಡ ಬೇಡ ನಮ್ಮ ಅಲ್ಲೇ ಕುಂತಾನ ಮುಂದ ಹಂಗ ಹೇಳ ಹಂಗ ಅದೇನಂತಾರಲ್ಲ ಕೊಟ್ಟು ಹೇಳು ಏನ್ ಕೊಟ್ಟಿರ್ಬೇಕು ಹಂಗ ಹೇಳು ಏನ್ ಕೊಡ್ಲಿ ಎಲ್ಲ ಹಣ್ಣೆ ಸಾರದ ಎಲ್ಲ ಪುಗ್ಸಟ್ಟ ಇನ್ನ ಕಾಸಿರ್ತಾರ ಹೋಗ್ಕೊಂಡವ ನಮ್ಮ ಮಾಮ ಎಲ್ಲದನ ಹೋದಲ್ಲ ಪುರುಸಾಲೆ ನಿನಗೆ ಏನ್ ಬೇಕು ನಿನ್ನ ಹೆಸರು ಹೇಳು ನಿನ್ನ ಹೆಸರು ಹೇಳ್ತಿದ್ದಾರೆ ಯಾಕೋಸ್ಕರ ಮಾಡ್ತಿ ನೀವು ಸಣ್ಣ ಬಿಟ್ಟಾಗ ಹೊರ ಭಾಳ ತುಂಡಿ ಬೀಳಕತ್ತಪ್ಪ ಇದು ಮಬ್ಬ ಆಯ್ತ ನಾ ತಿಳ್ಕೊಂಡಿದ್ದೆ ಫುಲ್ ಗಜಮೋರ್ ಐತಿ ಇದು ಅರೆ ಪೊಲೀಸರ ಹೇಳ ಚಿನ್ನ ನನ್ನ ಹೆಸರು ನನ್ನ ಹೆಸರು ನಮ್ಗ ಅವಸರ ಕೊಟ್ಟಿಲ್ಲ ಫುಲ್ ಫಾಸ್ಟ್ ಫಾಸ್ಟ್ ಅವಸರ ಮಾಡಬಾರ್ದು ಅವಸರ ಕಟ್ಟಿ ಬಿಡ್ತಾವು ಸಮಾಧಾನ ಇರ್ಬೇಕು ಏನು ಮಾಡ್ಬೇಕಾದ್ರು ಅಷ್ಟ್ರಾಗ ಒಂದ್ ಸ್ವಲ್ಪ ಸ್ಪೀಡ್ ಹಂಗ ಸ್ವಲ್ಪ 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 ಹಳಸದ ಹಣ್ಣು ಮಿಂಚುವ ಕಣ್ಣು ಭೂಮಿಯಲ್ಲಿ ಬರೆಯುವಂತಾದ ಮಣ್ಣು ಎಷ್ಟೇ ಸುಟ್ಟರು ಸುಡಲಾರ್ದು ಪರಮಾತ್ಮನ ಕಣ್ಣು ನನ್ನ ಹೆಸರು ನಿನ್ನ ಹೆಸರು ಚಿನ್ನು ವಾರೆ ವಚನಗಾರ್ತಿ ಅದು ಎಂತದಾಯ್ತು ನಿನ್ನ ಹೆಸರಿನ ಸ್ಫೂರ್ತಿ ಹಿಂಗ ಅಂತ ಚಿನ್ನದ ಮೂರ್ತಿ ಚಿನ್ನ ಮೂರ್ಪ ಬಗರನ ಹೇಳ ಅಪ್ಪಟ ಬಂಗಾರ ಚಿನ್ನ ಹೌದು ಮತ್ತೆ ನಿನ್ನ ಹೆಸರೇನು ನನ್ನ ಹೆಸರ ಹಂಗ ಹೇಳ ಏನು ಇಟ್ಟು ಹೇಳ ಏನಿಟ್ಟು ಒಡಪ್ಪು ತಿಂದಿದ್ರೆ ಇಟ್ಟು ಹೇಳ ಹೇಳ ಒಡಪು ಮತ್ ನೀನ್ ಹಚ್ಕೊಂಡ್ರೆ ನಾಟಕ ಬಿಟ್ಟು ಉಳಿ ಹೋಗ್ಬಾರ್ದು ಇನ್ನೊಂದು ಎಸ್ ಬಂದ ನೋಡಿಲ್ಲ ದಿನ ಬಿಟ್ಟಿಲ್ಲ ನಿನ್ನೊಂದೂರು ಇದುವರೆಗೂ ಯಾವ ಗಂಡಸು ಅಂತ ಹಣ್ಣ ನಾಳೆ ಗಿಡಿ ನನ್ನಂತವ್ರು ನೋಡಿದ್ಯಾ ನನ್ನ ನೋಡಿಲ್ಲ ಏನ್ ಮಾಡ್ತಿ ಕಮ್ಮಿ ಅಂತ ಮಾಡಿ ಶಿವಪುತ್ರ
ವಚನ ಮಾಸ್ ಕಳಿಸ್ತಾನೆ ನಿನ್ನ ನೋಡಂತಾರ ನೋಡೋಣ ಅಲ್ಲಿಂದ ರಾಲಿ ನೋಡೋಣಂತೆ ಹೇಳ್ತೀನಿ ಕೇಳ ಹೇಳ ಮುಂಜಾನೆ ಉದಯಿಸುವವನು ರವಿಕಾಂತ, ರಾತ್ರಿ ಆಗುವವನು ಶಾಂತ, ಪ್ರೇಮಿಗಳ ಹೃದಯದಲ್ಲಿ ಇರುವವನು ಶ್ರೀಮಂತ. ಈ ನಿನ್ನ ಶ್ರೀಕಾಂತ ಪ್ರೇಮಿಗಳ ರಸಲೀಲದಲ್ಲಿ ಈಶನಾಗಲು ಸದಾ ಬಯಸುವವನೇ ಈ ನಿನ್ನ ಶ್ರೀಕಾಂತ. ಶ್ರೀಕಾಂತ್ ಪೊಲೀಸ ಏನು ನಿನ್ನ ಹೊಡಪ ಮಾತಿನ ತಕ್ಕಂಗ ಬಾರಿ ಇತ್ತು ಇವನಿನ ಕಡಿತ ಹುಡುಗಿ ಇದು ಪೊಲೀಸರು ಹೊಡ್ತಲ್ಲ, ಪ್ರೇಮಿಗಳು ಒಂದಾಗಿ ಆಕಾಶದತ್ತ ಅಕ್ಕಿ ಅಂತ ಹಾರಾಡಿ ಮೈಮನ ತಣಿಸಿ ಮುಂದ ಬಾಳ ಬೆಳಗಬೇಕೆಂಬ ನಮ್ಮ ಜೋಡಿಗಳು ಹೊಡತೈತೆ. ಚೆನ್ನ ಮತ್ತ್ಯಾಕತ್ತಾರ ನಮ್ಮ ಅಂಟಂದ್ರು ನೋಡಲ್ಲಿ ಒಂದ್ ಸ್ವಲ್ಪ ನಗವಾಗ್ಯಾರ ಒಡಿಯಲ್ಲ ಒಂದ ಡ್ಯಾನ್ಸ್. ದೋಸ್ತ ನಿಪ್ಪಲ್ ತಿಂಡಿ ಬಿದ್ದಿ ಗೊತ್ತಾಗತ್ತ ನನಗೆ ನಾವು ಒಂದು ಡೌಟ್ ಐತಿ ಮತ್ತೆ ಅಂತ ಅಲ್ಲರಿ ಹೇಳ ತಡಿ ಹೇಳ್ತೀನಿ ನೀನು ಔಷಧ ಕೊಟ್ಟೇನು ನೀನ್ 6 ತಿಂಗಳು ಹುಟ್ಟಿದಿ. ಯಾರು ನಾಳೆ ಮತ್ತೆ 6 ತಿಂಗಳು ಕೊಟ್ಟರೆ ಬೇರೆ 6 ತಿಂಗಳು ಇರ್ತಿದ್ದೆ ನಾನು 9 ಕೊಟ್ಟೇನಿ ಅಂತ 10 ವರ್ಷ ಅವತ್ತಿಗೆ ನೀನ್ ಅದಕ್ಕ ಅಷ್ಟ ಐತಿಲ್ಲ. ಯಾರು ಮಾಮ ನೀ ಎದ್ರ ಬಗ್ಗೆ ಮಾತಾಡ ಐದ್ರ ಬಗ್ಗೆ ಮಾತಾಡಿದೆ ನೋಡಿ 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 ಹನ್ನೊಂದು ಶಿವಪುತ್ರನ ಅಂತ ನಡೆಯಂಗಿಲ್ಲ ಮುಂದೆ ಅವನು ಪ್ಯಾನ್ ಇದ್ರೆ ನನಗೇನಾಗಬೇಕಾಗಿತ್ತು. ನಿಮ್ಮ ಒಲಿಗೆ ಅವನು ಟ್ರೆಂಡಿಂಗ್ ತಂದದ್ದ ನಮ್ಮ ಶಿವಪುತ್ರ. ಅಲ್ಲ ನೀ ತಪ್ಪು ತಿಳ್ಕೊಂಡಿ ನಮ್ಮನ್ನ ಯಾರು ಮುಂದೆ ತಂದಿಲ್ಲ ನಮಗ ನಾವು ಮುಂದೆ ಬಂದಿ. ಅದು ನಿನ್ನಿಂದ ಆಗಲಾರ್ದು ಸಾಧ್ಯ. ಇದ್ರಾಗ್ಲಿ ಜೀವನದ ಮುಂದೆ ಬಂದಿವಿ ಈ ಮತ್ತ ಈ ಮುಂದೆ ತಿಳ್ಕೊಂಡೆ ಇನ್ನೇ ಅದಕ್ಕೆ ನಾವ ಕಾರಣ ಇರ್ತೀವಿ. ಆದ್ರ ಮುಂದೆ ಆಗಲ್ಲ ಅಣ್ಣ ಜೀವನ ಗೊತ್ತಾಗ್ತೀನಿ. ಈಗ ಹೋಗ್ತೀನಿ ಮನೆಗೆ ಮತ್ತೆ ಬರ್ತೀನಿ. ಬಾಯ್. ಅವ ಹೇಳಿದ ಆರೆ ಒಂಟೈತಲ್ಲ ಬಂದ ಕಾಡತಾಳ, ಮಗಳು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ನಿತ್ಯ ರಾತ್ರಿ ನನಗ ಆಕೆ ಕೋಲ ಮಾಡ್ಯಾಳ, ಹಿಂದಿಲ್ಲಂದ ಕೂಡ ಕಣ್ಣು ಹಾಕದ ಕುಂತಾಳ, ಕಾಲನ ಮಾವನ ಮುಡ್ಕೊಂಡ ಮರಿಯಾದ ಜಗಳ, ಮರಿಯಾದ ಜಗಳ, ಮನಸ ಒಪ್ಪಗ ಪ್ರಿಯಾವ ಪರೆಯಂಗ ಕೂಡ ತಾಳ, ಮನಸ ಒಪ್ಪಗ ಪ್ರಿಯಾವ ಪರೆಯಂಗ ಕೂಡ ತಾಳ. ಲೇ 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 ಮಾಂತೇಶ ನಿಲ್ಲ ಕಾಂತೇಶ. ಎಸ್ ಸರ್. ಇಲ್ಲ ಅಡ್ಡಾಡಿ ಅಂತ ಹೇಳ. ಇಲ್ಲ 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 ಯಾಕ ಒಂದ್ ಸ್ವಲ್ಪ ಮಗನ ನನಗೆ ಯಾಕೆ ಮಾಡ್ತೀಯ ಸಲ್ಯೂಟ್? ನಾನು ನಿಮ್ಮ ಸಾಹೇಬಲ್ಲ, ನಾನು ಮಾಂತೇಶ. ಯಪ್ಪ ನನ್ನ ಜನ್ಮ ಈಗ ಹೋಯ್ತು. ನಾನು ಎಲ್ಲಿ ನನ್ನ ಸಾಹೇಬನ ಮಾಡಿಬಿಟ್ಟಿದ್ದೆ. ಇಲ್ಲ ನಿಮ್ಮ ಹೋಮ್ ಮಿನಿಸ್ಟರ್ ಯಾವಾಗ ಬರ್ತಾರ ಬಾ. ಲೇ ಅವ ಹೋಗಿ ಒಂದು ತಾಸಾತು, ನೀ ಎಲ್ಲಿಗೆ ಹೋಗಿದ್ದಪ್ಪ? ಲೇ ನಾ ಎಲ್ಲಿ